ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಕಾಲಿಫ್ಲವರ್ನ ಒಂದು ಟೇಸ್ಟಿಯಾದಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಿಕನ್ ಮಟನ್ ಅಷ್ಟೇ ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ನೀವು ಖಂಡಿತ ಒಂದು ಸಾರಿ ಆದರೂ ನೀವು ಟ್ರೈ ಮಾಡಲೇಬೇಕು. ಅಷ್ಟು ರುಚಿಯಾದಂತಹ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ಸ್ ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಈಸಿಯಾಗಿ ಬೆಸ್ಟ್ ಕಾಂಬಿನೇಷನ್, ಎಲ್ಲದಕ್ಕೂ ರೈಸಿಗಾಗಿರ್ಬೋದು, ಚಪಾತಿ, ರೊಟ್ಟಿ, ಪೂರಿಗೆ ಮತ್ತು ಪಲಾವ್ ಜೊತೆ ಎಲ್ಲದಕ್ಕೂ ತಿನ್ಬೋದು ನೋಡ್ರಿ. ಹಾಗಾದರೆ ಫಸ್ಟ್ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಕಾಲಿಫ್ಲವರನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ತೊಗೊಳ್ರಿ. ಯಾಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಜಾಸ್ತಿ ಇರುತ್ತೆ ನೋಡ್ರಿ. ಇಲ್ಲಿ ಫ್ರೆಶ್ ಆಗಿರುವಂಥ ಕಾಲಿಫ್ಲವರನ್ನು ಬಳಸ್ತಾ ಇದ್ದೀನಿ. ಗೋಬಿ ಐಟಮ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗಾದರೆ ನೋಡಿರಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನೋಡಿರಿ, ನಾನು ಒಂದು ದೊಡ್ಡ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ಟೊಮ್ಯಾಟೊನು ದಪ್ಪಗೆ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ, ಒಂದೆರಡು ಇಂಚು ಶುಂಠಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಮಸಾಲೆಗೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿರಿ, ಕಾಲಿಫ್ಲವರಲ್ಲಿ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಇದನ್ನು ನಾವು ಆದಷ್ಟು ಬಿಸಿನೀರನ್ನು ಯೂಸ್ ಮಾಡಿ, ಅಂದರೆ ಬಾಯ್ಲ್ ಆಗ್ತಾ ಇರುತ್ತೆ, ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಒಂದು 5 ನಿಮಿಷ ಇದನ್ನು ಬಿಟ್ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡಿ ಯೂಸ್ ಮಾಡಬೇಕು. ಅಂದರೆ ಇದರಲ್ಲಿರುವಂಥ ಹುಳಗಳೆಲ್ಲ ಹೊರಗೆ ಬಂದುಬಿಡುತ್ತೆ. ಆಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಅದು ಹುಳ ಇರಲಿ ಬಿಡಲಿ, ನೀವು ಬಿಸಿನೀರಲ್ಲಿ ಇದನ್ನು ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಂಬಿಟ್ರೆ ನೋಡಿರಿ ನಿಮಗೆ ಬೇಗ ನೀವು ಮಾಡ್ಕೋಬೋದು. ಆಮೇಲೆ ಕ್ಲೀನಾಗಿ ಒಂದೆರಡು ಸರಿ ಇದನ್ನು ತೊಳೀರಿ. ಇದರಲ್ಲಂತೂ ಖಂಡಿತ ಹುಳ ಇದ್ದೇ ಇರುತ್ತೆ ನೋಡಿರಿ. ಹಾಗಾದರೆ ನೋಡಿಕೊಂಡು ಯೂಸ್ ಮಾಡಿರಿ. ನೋಡಿ, ಒಂದು 5 ನಿಮಿಷ ಬಿಟ್ಟು ಇದನ್ನು ಬಿಸಿನೀರನ್ನು ನಾನಿಲ್ಲಿ ಸಪ್ರೇಟ್ ಮಾಡಿ ತೊಗೋತೀನಿ. ಚೆನ್ನಾಗಿ ಮತ್ತೆ ಒಂದೆರಡು ಸರಿ ನೀರಲ್ಲಿ ವಾಶ್ ಮಾಡಿ ತೊಗೊಳ್ರಿ. ಪೂರ್ತಿ ಡಿಪ್ ಮಾಡಿರಿ ಇದರಲ್ಲಿ ಬಿಸಿನೀರಿನಲ್ಲಿ. ಈಗ ನೋಡಿರಿ, ನಾನು ತೋರಿಸಿದಂಥ ಎಲ್ಲ ಮಸಾಲ ಐಟಮ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ನಾನಿಲ್ಲಿ ಬಳಸ್ತಾಯಿದ್ದೀನಿ. ತುಂಬ ಸಿಂಪಲಾಗಿರುವಂಥ ಮಸಾಲಾನ ಬಳಸಿ ನಾನಿವತ್ತು ಮಾಡ್ತಾಯಿದ್ದೀನಿ ನೋಡಿರಿ. ಹಾಗಾದರೆ ಇದನ್ನು ಈಗ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ, ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿರಿ. ತರಿಯಾಗಿರಬಾರ್ದು ಮಸಾಲೆ, ನೈಸಾಗಿದ್ದರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇಷ್ಟು ನೈಸಾಗಿದ್ದರೆ ಸಾಕು. ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ನಾನು. ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಇನ್ನೂ 2 ಉಳ್ಳಾಗಡ್ಡಿ, 2 ಟೊಮ್ಯಾಟೊನ ಬಳಸ್ಬೋದು. ನಾನಿಲ್ಲಿ ಕಡಿಮೆ ಮಾಡ್ತಾಯಿದ್ದೀನಿ. ಒಂದು 3 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಜಾಸ್ತಿ ಮಸಾಲೆನ ಬಳಸ್ಬೋದು. ಇಲ್ಲಿ ನೋಡಿರಿ, ಫ್ಲವರನ್ನು ನಾನು ಬಿಸಿನೀರಿಂದ ಬಸ್ತು ಒಂದೆರಡು ಸರಿ ನೀರಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೋಡಿರಿ. ಇಷ್ಟಾದರೆ ಸಾಕು ನಮಗೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ಕರಿ ಮಾಡೋದಕ್ಕೆ ನಾನು ಒಗ್ಗರಣೆಗೆ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ 1-2-3 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ತೊಗೊಳ್ರಿ. ಹೀಗೆ ಹಸಿಮೆಣ್ಸಿನ್ಕಾಯಿನ ಹಾಕೋದ್ರಿಂದ ನೋಡಿರಿ ಒಗ್ಗರಣೆಗೆ ಒಳ್ಳೆ ರುಚಿ ಕೊಡುತ್ತೆ. ಇದು ಮಧ್ಯೆ ತಿನ್ನಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನೋಡಿರಿ, ಕರಿ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಒಗ್ಗರಣೆ ಚೆನ್ನಾಗಿ ರೆಡಿ ಮಾಡಿಕೊಡ್ರಿ. ಆವಾಗ ಕರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ನಾನು ಸಾಸಿವೆ ಹಾಕ್ತಾಯಿಲ್ಲ, ಜೀರಿಗೆ ಮಾತ್ರ ಬಳಸ್ತಾ ಇದ್ದೀನಿ. ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದಕ್ಕೆ. ಆಮೇಲೆ ನೋಡಿರಿ, ಇಲ್ಲಿ ಸ್ವಲ್ಪ ಪಲಾವ್ ಎಲೆನ ಬಳಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿಗೆ. ಏನಂದರೆ 1 ಸ್ಪೂನ್ ಜೀರಿಗೆ, 1-2 ಪಲಾವ್ ಎಲೆ ಹಾಕ್ರಿ ಒಗ್ಗರಣೆಗೆ. ಆಮೇಲೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಲೆ ಹಾಕ್ರಿ, ಸ್ವಲ್ಪ ಚಟ್ಪಟ ಅಂತ ಸೀಡೀಲಿ. ಆಮೇಲೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಅಷ್ಟೇ, ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ ಸರಿಯಾಗಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಯಾಕಂದರೆ ಉಳ್ಳಾಗಡ್ಡಿ ಹಸಿ ವಾಸನೆ ಇರಬಾರ್ದು.
ಈ ಥರ ಫ್ರೈ ಆದರೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದಕ್ಕೆ ಕಟ್ ಮಾಡಿದಂಥ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ನಾನು. ಇದು ಅಷ್ಟೇ ಟೊಮ್ಯಾಟೊ ಸಾಫ್ಟಾಗಿ ಫ್ರೈ ಆಗಲಿ. ನಾವು ಆಲ್ರೆಡಿ ಮಸಾಲೆ ರುಬ್ಬಬೇಕಾದ್ರೆ ಟೊಮ್ಯಾಟೊ ಆ್ಯಡ್ ಮಾಡಿರ್ತೀವಿ. ಇಲ್ಲಿ ಒಂದು ಸಣ್ಣ ಟೊಮ್ಯಾಟೊ ಅಷ್ಟೇ ಯೂಸ್ ಮಾಡಿರಿ, ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಬೇಕಾದ್ರೆ. ನೋಡಿರಿ, ಎರಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಾಲಿಫ್ಲವರನ್ನು ಹಾಕ್ತಾಯಿದ್ದೀನಿ. ಬಿಡಿಸ್ಕೊಂಬಂದಂಥ ಚೆನ್ನಾಗಿ ವಾಶ್ ಮಾಡಿದಂಥ ಫ್ಲವರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ಒಗ್ಗರಣೆ ಜೊತೆ ಫ್ರೈ ಮಾಡಿಕೊಡ್ರಿ. ಎಣ್ಣೆಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು. ಫಸ್ಟು ಇದನ್ನು ಹೇಗೆ ಚೆನ್ನಾಗಿ ಫ್ರೈ ಮಾಡ್ಕೋತಿರೋ ಕರಿ ಅಷ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಹಸಿ ವಾಸನೆ ಇರೋದಿಲ್ಲ. ಫ್ಲವರಿಂದು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಇದನ್ನು, ಇಲ್ಲಾಂದರೆ ಅದು ಹಸಿ ವಾಸನೆ ಬರುತ್ತೆ ನೋಡಿರಿ. ಸ್ಮೆಲ್ಲು ಫ್ಲವರಿಂದೇನು ಹಸಿ ಸ್ಮೆಲ್ ಇರುತ್ತೋ ಅದು ಹಾಗೆ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ಮೆಲ್ ಬರೋದಿಲ್ಲ ನೋಡಿ. 1-2 ನಿಮಿಷ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ. ಆವಾಗ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗುತ್ತೆ. 1-2 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ. ನೋಡಿರಿ, ಸರಿಯಾಗಿ ಇಲ್ಲೇ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ. ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಯೂಸ್ ಮಾಡಿರಿ. ಆಮೇಲೆ ಸ್ವಲ್ಪ ನೋಡಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ಒಳ್ಳೆ ಕಲರ್ ಬರುತ್ತೆ ಇದನ್ನು ಒಗ್ಗರಣೆಲೇ ಮಿಕ್ಸ್ ಮಾಡೋದ್ರಿಂದ. ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸ್ವಲ್ಪ ಹೊತ್ತು ಇದನ್ನು ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಡ್ರಿ. ಕಲರ್ ಒಳ್ಳೆ ಚೆನ್ನಾಗಿ ಬರುತ್ತೆ ನೋಡಿರಿ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಖಾರದ ಪುಡಿ ಹಾಕಿರ್ತೀವಲ್ವ, ಚೆನ್ನಾಗಿ ಕಲರ್ ಬರುತ್ತೆ. ಸ್ವಲ್ಪ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿರಿ, ಎಣ್ಣೆಲೇ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಫ್ರೈ ಆದರೆ ಸಾಕು. ನಿಮಗೆ ಡ್ರೈ ಫ್ರೈ ಏನಾದರೂ ಬೇಕಾದರೆ ನೀವು ಇಷ್ಟೇ ಯೂಸ್ ಮಾಡ್ಬೋದು. ಗ್ರೇವಿ ಬೇಕಂದರೆ ನೀವು ಮಸಾಲಾನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿರಿ ಮಸಾಲಾನ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಬಂದಂತಹ ಉಳ್ಳಾಗಡ್ಡಿ, ಟೊಮೆಟೊ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರು ಜಾಸ್ತಿ ಮಸಾಲೆನ ಯೂಸ್ ಮಾಡ್ಕೋಬೋದು. ಈಗ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಡ್ರಿ. ಯಾಕಂದರೆ ನಾವು ಉಳ್ಳಾಗಡ್ಡಿ ಟೊಮೆಟೊ ಹಸಿಯಾಗಿಯೇ ಹಾಕಿದ್ದೀವಿ ಗ್ರೈಂಡ್ ಮಾಡೋದಕ್ಕೆ, ಹುರ್ಕೊಂಡಿಲ್ಲ ಯಾವುದನ್ನು ಸಹಿತ. ನೋಡಿರಿ, ಎಲ್ಲ ಮಸಾಲ ಹಾಕಿ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡಿದ್ದೀನಿ. 1-2 ನಿಮಿಷ ಇದು ಚೆನ್ನಾಗಿ ಬೆಂದಿದೆ ನೋಡಿರಿ. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಇದಕ್ಕೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡೋಣ. ಕುದಿಸ್ಬೇಕು, ಒಂದು 5 ನಿಮಿಷ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ. ಕಲರ್ ಚೆನ್ನಾಗಿ ಬರಬೇಕಂದ್ರೆ ನಾನು ಹೇಳ್ದಂಗೆ ಖಾರದ ಪುಡಿ ಎಲ್ಲ ಒಗ್ಗರಣೆಯಲ್ಲಿ ಹಾಕಿದರೆ ನೋಡಿರಿ, ಎಣ್ಣೆ ಜೊತೆ ಕಲರ್ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿರಿ, ಖಾರದ ಪುಡಿ ಮಿಕ್ಸ್ ಮಾಡಿದಾಗ. ಈಗ ನೋಡಿರಿ, ಇಷ್ಟು ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಡ್ರಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ. ಇವಾಗ ನೋಡಿ, 1 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಬಳಸ್ತಾ ಇದ್ದೀನಿ. ಇದು ಫ್ಲೇವರಿಗೆ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲೆ ಇಲ್ಲಾಂದರೆ ಧನಿಯಾ ಪುಡಿ ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ಒಂದು ಮಸಾಲಾನ ಇದ್ದರೆ ಹಾಕಿರಿ, ಮನೇಲಿರೋದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಾಕಿರೋ ಜೀರಿಗೆ, ಪಲಾವ್ ಎಲೆ ಮಸಾಲೆನೇ ತುಂಬ ಘಮ ಬರ್ತಾಯಿದೆ ನೋಡಿರಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಗೋಬಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ದೆ ನೋಡಿರಿ. ಈ ಥರ ಬೇಯಬೇಕು, ಚೆನ್ನಾಗಿ ಬೆಂದಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆ. ಈಗ ನಾನು ಜಾರಿಂದ ಸ್ವಲ್ಪ ನೀರು ಹಾಕಿ ಅದನ್ನೇ ನೀರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಿಕೊಡ್ರಿ. ಇವಾಗಲೇ ಒಂದು ಸರಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ, ಕಡಿಮೆ ಏನಾದರೂ ಇದ್ದರೆ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಗ್ರೇವಿನ ಒಂದು 5-10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಮಾಡಿಕೊಡ್ರಿ. ಅಂದರೆ ಕಾಲಿಫ್ಲವರ್ ಏನಾಗಿರುತ್ತೆ, ಸಾಫ್ಟಾಗಿ ಬೇಯಿಸ್ಬೇಕು. ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದರೆ ತುಂಬ ಘಮ ಘಮ ಬರ್ತಾ ಇರುತ್ತೆ ನೋಡಿರಿ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಕರಿ. ನೋಡಿ, ಇಲ್ಲಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಈ ಥರ ಎಣ್ಣೆ ಮೇಲೆ ತೇಲ್ಗಡೆ ಬರುತ್ತೆ. ನಾವು ಒಗ್ಗರಣೆ ಹಾಕಿದ್ದು ತುಂಬ ಚೆನ್ನಾಗಿ ಕರಿ ರೆಡಿಯಾಗಿದೆ ನೋಡಿ. ಸಿಂಪಲ್ ಆದಂಥ ಮಸಾಲ ಯೂಸ್ ಮಾಡಿಕೊಂಡು
ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಟೇಸ್ಟಿಯಾಗಿ ರುಚಿಯಾಗಿರುವಂತಹ ಮಸಾಲ ಕರಿನ ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ. ನೋಡಿ ಹೇಗೆ ಬಂತು ಅಂತೇಳಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ. ಚಪಾತಿ ಪರೋಟ ಜೊತೆ, ಆಮೇಲೆ ಬಿಸಿ ಅನ್ನಕ್ಕೂ ತುಂಬ ಒಳ್ಳೆ ರುಚಿ ಕೊಡುವಂತಹ ಕರಿ ಇದು. ಚಿಕನ್ ಮಟನ್ ಅಷ್ಟೇ ಟೇಸ್ಟ್ ಕೊಡುವಂತಹ ಪ್ರೋಟೀನ್ ಇರುವಂತಹ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ತುಂಬ ಖಂಡಿತ ಇಷ್ಟಪಡ್ತಾರೆ ನೋಡಿರಿ ಎಲ್ಲರೂ. ಮಕ್ಕಳಂತರೂ ಗೋಬಿ ಅಂದರೆ ತುಂಬ ಇಷ್ಟ. ಈ ಥರ ಕರಿ ಮಾಡೋದ್ರಿಂದ ನೋಡಿರಿ ಎಲ್ಲದಕ್ಕೂ ಆಗುತ್ತೆ. ಬಿಸಿ ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿ ರೈಸ್ಗೂ ಬಳಸ್ಬೋದು, ನಾವು ಪರೋಟ ಜೊತೆನೂ ತಿನ್ಬೋದು. ನಾನಿಲ್ಲಿ ನೋಡಿರಿ ಒಂದು 5-10 ನಿಮಿಷ ಬೇಯಿಸಿದ ಮೇಲೆ ಸರ್ವ್ ಮಾಡಿದ್ದೀನಿ. ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿರಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ನೋಡಿರಿ ಕಣ್ಣಿಗೆ ನೋಡೋಕೆ ಚೆನ್ನಾಗಿ ಕಂಡ್ರೆ ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ. ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೇನೋ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೇನೋ ಅಷ್ಟೇ ರುಚಿಯಾಗಿದೆ. ಖಂಡಿತ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ವಿಡಿಯೋನ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನೋಡಿರಿ ಹಾಗಾದರೆ ಇವತ್ತೇ ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂಥೇಳಿ. ನೋಡಿರಿ ತುಂಬ ಸಾಫ್ಟಾಗಿ ಬಂದಿದೆ. ಕಾಲಿಫ್ಲವರ್ ಅಂತೂ ತುಂಬ ಟೇಸ್ಟಿಯಾಗಿದೆ ನೋಡಿರಿ. ಹಾಗಾದರೆ ತಡ ಯಾಕೆ, ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.